ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿಯವರ ಭಾಷಣ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ವಿಡಿಯೋ ಬಿಜೆಪಿಗೆ ಸಿಕ್ಕ ಭರ್ಜರಿ ಅಸ್ತ್ರದಂತಾಗಿದೆ. ಈಗಾಗಲೇ ಬಜೆಟ್ ಸೆಷನ್ ಶುರುವಾಗ್ತಿರೋ ಹೊತ್ತಲ್ಲೇ ಸೋನಿಯಾ ಗಾಂಧಿಯವರ ನಡವಳಿಕೆ, ಅವರ ಸ್ಟೇಟ್ಮೆಂಟ್, ರಾಷ್ಟ್ರಪತಿಗಳ ವಿರುದ್ಧ ಕೊಟ್ಟ ಹೇಳಿಕೆ ಕಾಂಟ್ರವರ್ಸಿ ಕಿಡಿ ಹೊತ್ತಿಸ್ತು. ಕಾಂಗ್ರೆಸ್ನ ಪ್ರಮುಖ ನಾಯಕರ ಹೇಳಿಕೆಗಳು ಈಗ ಒಂದಾದ್ಮೇಲೆ ಒಂದು ಕಾಂಟ್ರವರ್ಸಿ ಕಿಡಿ ಹೊತ್ತಿಸ್ತಾ ಇರೋದು. ಖರ್ಗೆ ಅವರ ಕುಂಭಮೇಳದ ಹೇಳಿಕೆ ಆಯಿತು. ಅದಾದಮೇಲೆ ಸೋನಿಯಾ ಗಾಂಧಿಯವರ ದ್ರೌಪದಿ ಮುರ್ಮು ಅವರ ವಿರುದ್ಧ ಹೇಳಿದಂಥ ಮಾತಿರಬಹುದು, ಪೂರ್ ಥಿಂಗ್ ಅಂತ ಹೇಳಿ ಅದು ಕಾಂಟ್ರವರ್ಸಿಗೆ ಕಾರಣ ಆಯಿತು. ರಾಹುಲ್ ಗಾಂಧಿಯವರ ಭಾಷಣ ಕಾಂಟ್ರವರ್ಸಿಗೆ ಕಾರಣ ಆಗಿಲ್ಲ, ಆದರೆ BJP ಕಾಲೆಳೆಯೋದಕ್ಕೆ ಅವಕಾಶ ಸಿಕ್ಕಂತಾಗಿದೆ. ನೋಡಿ, ಒಪ್ಕೊಂಡ್ರಲ್ಲ ಕಡೆಗೂ ಅಂತ. ಓಪನ್ ಆಗಿ ರಾಹುಲ್ ಗಾಂಧಿಯವರು ಆಡಿರೋ ಮಾತುಗಳು ಒಂದು ಬಹಿರಂಗ ಕಾರ್ಯಕ್ರಮದಲ್ಲಿ, ವೇದಿಕೆಯ ಭಾಷಣದಲ್ಲಿ ಅವರು ಹೇಳ್ತಾರೆ, ಕಾಂಗ್ರೆಸ್ಸನ್ನು ನಾನು ಹೆಂಗೆ ಶುದ್ಧ ಮಾಡೋಕ್ಕಾಗತ್ತೆ? ಕಾಂಗ್ರೆಸ್ ನಾಯಕರು ಯಾರು ಕರಪ್ಟ್ ಇದ್ದಾರೋ ಅಥವಾ ಇನ್ನೊಂದು ತಪ್ಪುಗಳನ್ನು ಮಾಡ್ತಿದ್ದಾರೋ ನಾವು ಸರಿ ಮಾಡೋಕ್ಕಾಗತ್ತಾ? ನಾವೇನಾದರೂ ಹೇಳೋಕೆ ಹೋದರೆ ಅದು ಬೇರೆ ರೀತಿ ಪರಿಣಾಮ ಆಗುತ್ತೆ. ನಮ್ಮದೇ ಪಕ್ಷದ ನಾಯಕರಿಗೆ ನಾವು ಹೆಂಗೆ ಪಾಠ ಮಾಡೋಕ್ಕಾಗತ್ತೆ? ಆದರೆ ನಮ್ಮ ಪಕ್ಷವನ್ನು ಮೋದಿ ಸರಿ ಮಾಡ್ತಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅವರು ತಮಾಷೆಯಾಗಿ ED ರೇಡು, CBI ರೇಡ್ ಮಾಡೋ ಮೂಲಕ ನಮ್ಮವರನ್ನು ಸೆಳೀತಿದ್ದಾರೆ ಅನ್ನೋ ವಿಚಾರ ಹೇಳುವಾಗ ಇದನ್ನು ಪ್ರಸ್ತಾಪ ಮಾಡ್ತಾರೆ. ಪಾಪ ಹೆದರ್ಕೊಂಡು ಓಡ್ತಿದ್ದಾರೆ ಹಲವರು. ಏನು ಮಾಡೋಕ್ಕಾಗತ್ತೆ? ಅವರಿಗೆಲ್ಲ ನಾನು ಪಾಠ ಹೇಳೋಕ್ಕಾಗತ್ತಾ? ED ಭಯ ಬಿದ್ದು ಪಕ್ಷ ಬಿಡ್ತಿದ್ದಾರೆ ಎಷ್ಟೋ ಜನ. ರಾಹುಲ್ ಗಾಂಧಿಯವರು ಹೇಳೋದಕ್ಕೆ ಹೊರಟಿದ್ದು ED CBI ಬಳಸ್ಕೊಂಡು ಪಕ್ಷದಲ್ಲಿರುವಂಥ ನಾಯಕರನ್ನು ಸೆಳೀತಿದ್ದಾರೆ ಅನ್ನೋ ಅರ್ಥದಲ್ಲಿ. ಆದರೆ ಅವರು ಆಡಿರೋ ಮಾತುಗಳು ಮಾತ್ರ ಈಗಿನ ಸರ್ಕಾರ ಭ್ರಷ್ಟಾಚಾರಿಗಳನ್ನೆಲ್ಲ ಶುದ್ಧಗೊಳಿಸ್ತಾ ಇದೆ, ಅಂದರೆ ಅವ್ರನ್ನೆಲ್ಲ ಹೊರಗೆಳಿತಿದೆ, ಬೀದಿಯಲ್ಲಿ ನಿಲ್ಲಿಸ್ತಿದೆ ಅನ್ನೋ ರೀತಿಯಲ್ಲಿ ಮೋದಿ ಸರ್ಕಾರಕ್ಕೆ ಪ್ಲಸ್ ಪಾಯಿಂಟ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ED CBI भाग जाते हैं, मैं कहता हूँ भागो भैया, मुझे नहीं चाहिए, जाओ महल बचाओ, जान बचाओ अपनी, मुझे कोई फर्क नहीं पड़ता, मुझे तो अपनी मैनेजमेंट टीम चाहिए. तो अच्छा जब मैं ये कांग्रेस के राजनेताओं को कहता हूं, उनको बात अच्छी नहीं लगती, कहते यार तो मैं ट्रेनिंग थोड़ी देता हूं, हम लोग ट्रेनिंग थोड़ी देते हैं, मोदी जी ट्रेनिंग दे रहे हैं, वो हमारी मदद कर रहे हैं. सफाई कांग्रेस पार्टी की हम नहीं कर सकते, सफाई कांग्रेस पार्टी की मोदी कर सकता है. और हमारा काम, जब मतलब लोग दौड़ रहे हैं उस साइड, तो हमारा काम दरवाजे खोलने का. ये जो सच्चे मैनेजर्स हैं आ जाए अंदर, तो ये चल रहा है आजकल. ಸೊ ಆ ವಿಡಿಯೋವನ್ನು ಶೇರ್ ಮಾಡಿ ಈಗ BJP ರಾಹುಲ್ ಗಾಂಧಿಯವರೇ ಒಪ್ಪಿಕೊಳ್ತಿದ್ದಾರೆ. ನೋಡಿ ಎಂಥ ಮಾತುಗಳು, ನೋಡಿ ರಾಹುಲ್ ಗಾಂಧಿಯವರ ಬಾಯಲ್ಲಿ, ಪ್ರತಿಪಕ್ಷ ನಾಯಕನ ಬಾಯಲ್ಲಿ ಎಂಥ ಮಾತು ಬಂತು ನೋಡಿ. ಕೊನೆಗೂ ಸತ್ಯ ಒಪ್ಕೊಂಡ್ರಲ್ಲ ಅನ್ನೋ ರೀತಿಯಲ್ಲಿ ಕಾಲೆಳೆದು ಈ ವಿಡಿಯೋವನ್ನು ಶೇರ್ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿಯವರೇ BJPಯ ಸ್ಟಾರ್ ಪ್ರಚಾರಕರು ಅಂತ ಸಾಮಾನ್ಯವಾಗಿ ಎಲೆಕ್ಷನ್ ಟೈಮ್ ಬಂದಾಗ ಎಲ್ಲರೂ ಕಾಲೆಳಿತಾರೆ. ಈಗ ಮೋದಿ ಸರ್ಕಾರದ ಒಳ್ಳೆ ಕಾರ್ಯಗಳಿಗೆ ಪ್ರತಿಪಕ್ಷ ನಾಯಕ ಒಳ್ಳೆ ಮಾರ್ಕ್ಸ್ ಕೊಡ್ತಿದ್ದಾರೆ ನೋಡಿ ಅಂತ ಈ ವಿಡಿಯೋ ವೈರಲ್ ಆಗ್ತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.